ಇನ್ನು ಕೆಂಪುಕೋಟೆ ಬಳಿ ಸ್ಫೋಟದ ನಂತರದಲ್ಲಿ ಎನ್ಐಎ ತನಿಖೆ ಕೂಡ ಚುರುಕುಗೊಂಡಿದೆ. ಆ ಆಂಗಲ್ನಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈ ಸಂದರ್ಭ ಸ್ಫೋಟಕ ರಹಸ್ಯಗಳು ಬಯಲಾಗ್ತಾ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಸ್ಫೋಟಕ್ಕೆ ಟೆರರ್ ಡಾಕ್ಟರ್ ಸಂಚು ಮಾಡಿದ್ರ? ಶಂಕಿತ ಉಗ್ರ ಡಾಕ್ಟರ್ ಉಮರ್ ಜೊತೆಗೆ ಶಾಹಿನ್ ನಂಟಿರೋದು ಗೊತ್ತಾಗ್ತಾ ಇದೆ. ವೃತ್ತಿಯಲ್ಲಿ ವೈದ್ಯರು ಇವರೆಲ್ಲರೂ ಕೂಡ ಭಯೋತ್ಪಾದನೆಯಲ್ಲಿ ಫುಲ್ ಡ್ಯೂಟಿ ಮಾಡ್ತಾ ಇದ್ರು. ಲೇಡಿ ಡಾಕ್ಟರ್ ಕೂಡ ಇದ್ದಾರೆ ಇದರಲ್ಲಿ. ಫರೀದಾಬಾದ್ ಟು ಡೆಲ್ಲಿ ಉಗ್ರ ಕೃತ್ಯಕ್ಕೆ ಯಾವ ರೀತಿಯಾಗಿ ಸಂಚು ಮಾಡಿದ್ರು ಅನ್ನೋದು ಎನ್ಐಎ ತನಿಖೆ ನಡೆಸ್ತಾ ಇದೆ. ಇದಾಗಲೇ ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದೆ. ಡಾಕ್ಟರ್ಸ್ಗಳು ಜೀವ ಉಳಿಸೋದನ್ನ ಬಿಟ್ಟು ಅವರೇ ಒಂದು ರೀತಿ ಮಾನಸಿಕ ಕಾಯಿಲೆಗೆ ಒಳಗಾದವ್ರ ರೀತಿಯಾಗಿ ಉಗ್ರ ಸಂಚನ್ನ ಮಾಡಿರ್ತಾರೆ. ಇದೀಗ ಸಂಬಂಧಪಟ್ಟ ವೈದ್ಯರು ಯಾರು ಉಗ್ರ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರು ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ನಿಜಕ್ಕೂ ಶಾಕಿಂಗ್ ವಿಚಾರಗಳಿವೆಲ್ಲವೂ ಕೂಡ. ಈ ಹಿಂದೆ ಎಲ್ಲ ಉಗ್ರ ಕೃತ್ಯಗಳಿಗೆ ಅನ್ಎಜುಕೇಟೆಡ್ ಅಥವಾ ಜೀವನ ನಡೆಸೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ ಅಂಥವ್ರನ್ನ ಇಂಥವರು ಉಪಯೋಗಿಸ್ಕೊಳ್ತಾ ಇದ್ರು. ಬಟ್ ಇದು ಎಲ್ಲ ಗೊತ್ತಿರೋದು, ಸರಿ ತಪ್ಪು ಏನು ಎಲ್ಲವೂ ಕೂಡ ತಿಳ್ಕೊಂಡಿರುವಂಥ ಡಾಕ್ಟರ್ಸ್ಗಳು ಈ ರೀತಿಯಾದಂಥ ಜಾಲಕ್ಕೆ ಬಿದ್ದಿರೋದು ನಿಜಕ್ಕೂ ಶಾಕಿಂಗ್. ಎಸ್, ದೆಹಲಿಯಲ್ಲಿ ಸ್ಫೋಟಕ್ಕೆ ಶಂಕಿತರು ಹಾಗಾದ್ರೆ ಮೊದಲೇ ಪ್ಲಾನ್ ಮಾಡಿದ್ರ? ಕಳೆದ ಜನವರಿ 26ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ನಡೆಸಬೇಕು ಅಂತ ಹೇಳಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಒಂದು ವಿಚಾರ ಈಗ ಬಯಲಾಗ್ತಾ ಇದೆ. ದೀಪಾವಳಿ ಎಂದು ಸ್ಫೋಟಕ್ಕೆ ಸಂಚು ಮಾಡಿತ್ತು ಈ ಗ್ಯಾಂಗ್. ಮತ್ತೊಂದು ರೌಂಡ್ ಮುಜಮ್ಮಿಲ್, ಉಮರ್ ಇಬ್ರು ಕೂಡ ಓಡಾಡಿದ್ರು ಈ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕೆಂಪುಕೋಟೆ ಸುತ್ತ ಇವರಿಬ್ರು ಕೂಡ ಓಡಾಡಿದ್ರು ಅನ್ನುವಂಥ ವಿಚಾರ. ಸೊ ಹಾಗಾಗಿ ಇದು ಆಲ್ ಆಫ್ ಎ ಸಡನ್ ಆಗಿರುವಂತಹ ಒಂದು ಕೃತ್ಯ ಅಲ್ಲ, ಬದಲಿಗೆ ಇದೊಂದು ಪೂರ್ವ ನಿಯೋಜಿತ ಮಾಡಲೇಬೇಕು, ಈ ಥರದೊಂದು ಸ್ಫೋಟ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನಿಂಗ್ ಮಾಡಿಯೇ ಮಾಡಿದ್ದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಅನುಮಾನಗಳಿವೆ. ಆದರೆ ಸ್ಟ್ರೇಂಜ್ ಅಂತ ಅನ್ಸಿದ್ರೆ 2-3 ದಿನಗಳಾಗಿದೆ, ಇನ್ನೂ ಕೂಡ ನಿಖರವಾಗಿ ಇದು ಉಗ್ರರ ಕೃತ್ಯನ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಎಕ್ಸಾಕ್ಟ್ ಆಗಿ ಪಿನ್ ಡಾಟ್ ಮಾಡಿ ಹೇಳೋದಕ್ಕೆ ಇದುವರೆಗೂ ಸಾಧ್ಯವಾಗಿಲ್ಲ. ಬಹುಶಃ ಇದೊಂದು ಭದ್ರತಾ ದೃಷ್ಟಿಯಿಂದಾಗಿ ಅಫ್ಕೋರ್ಸ್ ತನಿಖಾ ತಂಡಗಳು ಯಾವುದೂ ಕೂಡ ರಿವೀಲ್ ಮಾಡಿರೋದಿಲ್ಲ. ಬಟ್ ಈಗ ಸಿಕ್ಕಿರುವಂಥ ಕೆಲವೊಂದು ಕಡೆ ಸಿಕ್ಕಂಥ ಫರೀದಾಬಾದ್ನಲ್ಲಿ 360 kg ಸ್ಫೋಟಕ ಒಂದೇ ಮನೆಯಲ್ಲಿ, ಅದಾದ ನಂತರ 2900 ಹತ್ತಿರ 3000 ಕಿಲೋ ಅಷ್ಟು ಸ್ಫೋಟಕಗಳನ್ನು ತಯಾರು ಮಾಡೋದಕ್ಕೆ ಬಳಸುವಂಥ ಒಂದಷ್ಟು ಕೆಮಿಕಲ್ಗಳು ಅವೆಲ್ಲವೂ ಕೂಡ ಸಿಕ್ಕಿರೋದು ನೋಡಿದ್ರೆ ಅದನ್ನು ಕನೆಕ್ಟ್ ಮಾಡ್ತಾ ಹೋದರೆ ಇವರು ಬಂದಿರೋದು ಫರೀದಾಬಾದ್ನಿಂದನೇ, ಹರಿಯಾಣದ ರಿಜಿಸ್ಟ್ರೇಷನ್ ಇರುವಂಥ ಕಾರ್ ಇದು. ಸೊ ಹಾಗಾಗಿ ಇದೆಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಒಂದು ಥಿಯರಿ ಅಂತೂ ಕ್ಲಿಯರ್ ಆಗುತ್ತೆ. ಇವರೆಲ್ಲರೂ ಕೂಡ ಯಾವುದೋ ಒಂದು ಉಗ್ರ ಸಂಘಟನೆಗೆ, ಮೇ ಬಿ ಈಗ ನಾವು ಹೆಚ್ಚಾಗಿ ಹೇಳುವಂಥ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಅಥವಾ ಲಷ್ಕರ್ ಎ ತೈಬಾ ಆಗಿರ್ಬೋದು, ಅಥವಾ ಇಂಡಿಯನ್ ಮುಜಾಹಿದ್ದೀನ್ ಆಗಿರ್ಬೋದು, ಇಂಥದ್ದು ಯಾವ್ಯಾವುದೋ ಇನ್ನೂ ಟೆರರ್ ಸಂಘಟನೆಗಳಿದೆಯಲ್ಲ ಅದಕ್ಕೆ ಸೇರದಲೇನೆ ಇವ್ರದೇ ಒಂದು ಹೊಸ ಟೆರರ್ ಸಂಘಟನೆ ಏನಾದರೂ ಇದ್ದಿರಬಹುದಾ? ಇವರೆಲ್ಲರೂ ಸೇರಿ ಒಂದು ರೀತಿ ವಿಧ್ವಂಸಕಾರಿ ಘಟನೆಯನ್ನು ಕೃತ್ಯಗಳನ್ನು ಎಸಗಬೇಕು ಅನ್ನುವಂಥದ್ರ ಬಗ್ಗೆ ಇವ್ರದೇ ಆದಂಥ ರೀತಿಯಲ್ಲಿ ಒಂದು ಪ್ಲಾನಿಂಗನ್ನು ಮಾಡಿಕೊಂಡು ಇವ್ರದೇ ಆದ ರೀತಿಯಲ್ಲಿ ಒಂದು ನೆಟ್ವರ್ಕನ್ನು ವಿಸ್ತರಿಸ್ಕೊಂಡಿದ್ರೆ ಇವರು. ಸೊ ಈ ಥರದ ಒಂದಷ್ಟು ಅನುಮಾನಗಳು ಕೂಡ ಇವೆ. ಹಾಗಾಗಿನೇ ಡೆಲ್ಲಿಗೆ ಬಂದಂಥ ಈತ ಈ ಸ್ಫೋಟಕಗಳನ್ನು ಬೇರೆ ಕಡೆಗೆ ಏನಾದರೂ ಸಾಗಿಸ್ತಾ ಇದ್ನ, ಅಥವಾ ಎಕ್ಸಾಕ್ಟಾಗಿ ಇಲ್ಲೇ ಬಂದು ಕೆಂಪುಕೋಟೆಯನ್ನೇ ಉಡಾಯಿಸಬೇಕು ಅನ್ನುವಂಥ ಪ್ಲಾನ್ ಇವ್ರದ್ದಾಗಿತ್ತಾ ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಪ್ರದೇಶದಲ್ಲೂ ಸ್ಫೋಟಕ್ಕೆ ನಡೆದಿತ್ತ ಸಂಚು. ಅಯೋಧ್ಯೆ, ವಾರಣಾಸಿಯಲ್ಲಿ ಸ್ಫೋಟಕ್ಕೆ ದೊಡ್ಡ ಸಂಚು ಹಾಕೊಂಡಿದ್ರ ಇವರು. ವೈದ್ಯೆ ಶಾಹಿನ್ ಮೂಲಕ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿತ್ತು. ಶಾಹಿನ್ ಸಯೀದ್ ನೇತೃತ್ವದಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಟಿವಿ9ಗೆ ಗುಪ್ತಚರ ಇಲಾಖೆ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಇದು. ಅಂತಿಂತ ಸ್ಫೋಟ ಅಲ್ಲ, ಉತ್ತರ ಪ್ರದೇಶದಲ್ಲೂ ಕೂಡ ಅಯೋಧ್ಯೆ, ವಾರಣಾಸಿ ಅಂತ ಪ್ರದೇಶದಲ್ಲಿ ಸ್ಫೋಟಕ್ಕೆ ಸಂಚನ್ನ ಹಾಕೊಂಡಿದ್ರು ಇವರು ಅನ್ನೋ ಕೆಲವು ಮಾಹಿತಿಗಳು ಗೊತ್ತಾಗ್ತಾ ಇದೆ. ವೈದ್ಯೆ ಶಾಹಿನ್ ಮೂಲಕವಾಗಿ ಸ್ಲೀಪರ್ ಸೆಲ್ ಆಕ್ಟಿವ್ ಆಗಿತ್ತು. ಹಾಗೆ ಶಾಹಿನ್ ಸಯೀದ್ ನೇತೃತ್ವದಲ್ಲಿ ಈ ಸ್ಫೋಟಕ್ಕೆ ಎಲ್ಲಾ ರೀತಿಯಾದಂಥ ಸಂಚನ್ನ ಮಾಡಿಕೊಳ್ಳಲಾಗಿತ್ತು. ಇದು ಐಬಿ ಮೂಲದಿಂದ ಬರ್ತಾ ಇರುವಂತಹ ಮಾಹಿತಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಡಾಕ್ಟರ್ ಶಾಹಿನ್, ಮಹಿಳಾ ವೈದ್ಯೆ, ಈ ರೀತಿಯಾದಂತಹ ಕೃತ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಈಕೆಯ ನೇತೃತ್ವದಲ್ಲೇ ದೊಡ್ಡ ಸ್ಫೋಟಕ್ಕೆ ಸಂಚಾಗಿತ್ತು ಅಂತ ಹೇಳಿದ್ರೆ ಸರಣಿ ಸ್ಫೋಟಗಳಿಗೆ ಪ್ಲಾನ್ ಮಾಡಿಕೊಂಡಿದ್ರ? ಇತ್ತೀಚೆಗೆ ತಲೆ ಎತ್ತಿರುವಂತಹ ಅಯೋಧ್ಯೆ ಅಂತ ಪ್ರದೇಶ, ವಾರಣಾಸಿ, ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಓಡಾಡುವಂತ ಪ್ರದೇಶ. ಸೊ ಇಲ್ಲಿ ಸ್ಫೋಟವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ.